ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ಪ್ರಚಲಿತ ಘಟನೆಗಳ ಚರ್ಚೆಗೆ ನೀವೆಲ್ಲರ ರೆಡಿದಿರಾ ಅಂತ ಅನ್ಕೋತೀನಿ. ಸರಿ, ಇವತ್ತು ನಾವು ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಹಾಗೆ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟ ಪ್ರಮುಖ ವಿಷಯಗಳನ್ನ ಪ್ರಶ್ನೋತ್ತರಗಳ ಮೂಲಕ ತಿಳ್ಕೊಳ್ಳೋಣ. ನೀವೇನಾದರೂ ಕೆಎಎಸ್, ಪಿಎಸ್ಐ ಅಥವಾ ಎಫ್ಡಿಎನ್ ಅಂತಹ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಿದ್ರೆ ಈ ಎಲ್ಲ ಪಾಯಿಂಟ್ಸ್ ನಿಮಗೆ ತುಂಬಾನೇ ಯೂಸ್ ಆಗುತ್ತೆ. ಹಾಗಿದ್ರೆ ಇನ್ನೇಕೆ ತಡ, ಬನ್ನಿ ಶುರು ಮಾಡೋಣ. ಮಾರ್ಚ್ 2026ನ ಟಾಪ್ 10 ಕರೆಂಟ್ ಅಫೇರ್ಸ್ ಪ್ರಶ್ನೆ ಉತ್ತರಗಳನ್ನು ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ಮೊದಲನೇ ಪ್ರಶ್ನೆ ಬರ್ತಾ ಇದೆ ಅಂತಾರಾಷ್ಟ್ರೀಯ ವಿಭಾಗದಿಂದ. 2026ರ ಸ್ಟಾಕ್ಹೋಮ್ ವಾಟರ್ ಪ್ರೈಸ್ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ? ನಿಮ್ಮ ಆಯ್ಕೆಗಳು ಹೀಗಿವೆ: ಎ. ಡೇವಿಡ್ ಡಬ್ಲ್ಯೂ ಶಿಂಡ್ಲರ್, ಬಿ. ಕಾವೆ ಮದಾನಿ, ಸಿ. ಬಾನ್ ಕಿ ಮೂನ್ ಮತ್ತು ಡಿ. ಆಂಟೋನಿಯೋ ಗುಟೆರೆಸ್. ಯೋಚನೆ ಮಾಡಿ. ಓಕೆ, ಸರಿಯಾದ ಉತ್ತರ ಬಿ. ಕಾವೆ ಮದಾನಿ. ಈ ಪ್ರಶಸ್ತಿಯನ್ನ ನೀರಿನ ನೊಬೆಲ್ ಅಂತಾನೇ ಕರೀತಾರೆ. ಅಂದ್ರೆ ಜಲ ಸಂರಕ್ಷಣೆ ಕ್ಷೇತ್ರದಲ್ಲಿ ಇದು ಅಷ್ಟು ದೊಡ್ಡ ಗೌರವ. ಇದರ ವಿಶೇಷತೆ ಏನು ಗೊತ್ತಾ? ಕಾವೆ ಮದಾನಿಯವರು ಈ ಪ್ರಶಸ್ತಿ ಪಡೆದ ಅತ್ಯಂತ ಕಿರಿಯ ವ್ಯಕ್ತಿ. ಅಷ್ಟೇ ಅಲ್ಲ, ವಿಶ್ವಸಂಸ್ಥೆಯ ಅಧಿಕಾರಿಯೊಬ್ಬರಿಗೆ ಈ ಪ್ರಶಸ್ತಿ ಸಿಕ್ಕಿದ್ದು ಇದೇ ಮೊದಲು. ಬೇರೆ ಆಪ್ಷನ್ಸ್ ನೋಡೋದಾದ್ರೆ, ಡೇವಿಡ್ ಡಬ್ಲ್ಯೂ ಶಿಂಡ್ಲರ್ ಅವರು 1991ರಲ್ಲಿ ಅಂದರೆ ಈ ಪ್ರಶಸ್ತಿ ಶುರುವಾದಾಗ ಮೊಟ್ಟಮೊದಲ ಬಾರಿಗೆ ಗೆದ್ದ ವಿಜ್ಞಾನಿ. ಇನ್ನು ಬಾನ್ ಕಿ ಮೂನ್ ಮತ್ತೆ ಆಂಟೋನಿಯೋ ಗುಟೆರೆಸ್ ಇವರಿಬ್ಬರೂ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದವರು. ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಪ್ರತಿ ವರ್ಷ ಇದು ಬಂದಾಗ ದೊಡ್ಡ ಚರ್ಚೆ ಆಗುತ್ತೆ. ಸೊ 2026ರ ವರದಿ ಪ್ರಕಾರ 147 ದೇಶಗಳ ಲಿಸ್ಟ್ನಲ್ಲಿ ನಮ್ಮ ಭಾರತದ ರ್ಯಾಂಕ್ ಯಾವುದು? ಆಪ್ಷನ್ಸ್: ಎ 100, ಬಿ 110, ಸಿ 116, ಡಿ 120. ಸರಿಯಾದ ಉತ್ತರ ಸಿ 116ನೇ ಸ್ಥಾನ. ಗುಡ್ ನ್ಯೂಸ್ ಏನಂದ್ರೆ ನಾವು 118ನೇ ಸ್ಥಾನದಿಂದ 2 ಸ್ಥಾನ ಮೇಲೆ ಬಂದಿದ್ದೀವಿ. ಆದರೆ ಫಿನ್ಲೆಂಡ್ ಸತತವಾಗಿ 9ನೇ ವರ್ಷವೂ ನಂಬರ್ 1 ಸ್ಥಾನದಲ್ಲೇ ಇದೆ. ಸ್ವಲ್ಪ ಆಶ್ಚರ್ಯ ಅನಿಸಿದ್ರು, ನಮ್ಮ ನೆರೆಯ ದೇಶಗಳಾದ ಪಾಕಿಸ್ತಾನ ಮತ್ತು ಶ್ರೀಲಂಕಾ ನಮಗಿಂತ ಒಳ್ಳೆ ರ್ಯಾಂಕಿಂಗ್ನಲ್ಲಿವೆ. ಈ ರಿಪೋರ್ಟ್ ಕೇವಲ ದುಡ್ಡನ್ನಷ್ಟೇ ನೋಡಲ್ಲ, ಬದಲಾಗಿ ಜನರ ಆರೋಗ್ಯ, ಸಾಮಾಜಿಕ ಬೆಂಬಲ, ವೈಯಕ್ತಿಕ ಸ್ವಾತಂತ್ರ್ಯ ಹೀಗೆ ಒಟ್ಟು 6 ಮುಖ್ಯ ಅಂಶಗಳನ್ನು ಪರಿಗಣನೆಗೆ ತಗೊಳ್ಳುತ್ತೆ. ಈಗ ಭಾರತದ ಒಬ್ಬ ಸಾಹಸಿ ಯುವಕನ ಬಗ್ಗೆ ಪ್ರಶ್ನೆ. ಭೂಪತಿ ರಾಜು ಅನ್ಮಿಶ್ ವರ್ಮಾ ಇವರು ಗಿನ್ನಿಸ್ ವಿಶ್ವ ದಾಖಲೆ ಪುಸ್ತಕದಲ್ಲಿ ತಮ್ಮ ಹೆಸರನ್ನ ಬರೆಸಿದ್ದಾರೆ. ಅದು ಯಾವ ಒಂದು ಅದ್ಭುತ ಸಾಧನೆಗಾಗಿ? ಉತ್ತರ ಬಿ. ಅತ್ಯಂತ ವೇಗವಾಗಿ 7 ಜ್ವಾಲಾಮುಖಿ ಶಿಖರಗಳನ್ನು ಏರಿದ್ದಕ್ಕಾಗಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಕೇವಲ 92 ದಿನಗಳಲ್ಲಿ, ಅಂದರೆ ಹೆಚ್ಚು ಕಡಿಮೆ 3 ತಿಂಗಳಲ್ಲಿ ಜಗತ್ತಿನ 7 ಖಂಡಗಳಲ್ಲಿರೋ 7 ಅತಿ ಎತ್ತರದ ಜ್ವಾಲಾಮುಖಿ ಶಿಖರಗಳನ್ನು ಏರಿ ಇಳಿದಿದ್ದಾರೆ. ಆಫ್ರಿಕಾದ ಕಿಲಿಮಂಜಾರೋಯಿಂದ ಹಿಡಿದು ಮೈಕೊರಿಯೋ ಚಳಿಯ ಅಂಟಾರ್ಟಿಕಾದ ಮೌಂಟ್ ಸಿಡ್ಲಿವರೆಗೂ ಎಲ್ಲವನ್ನೂ ಕವರ್ ಮಾಡಿದ್ದಾರೆ. ಇದು ನಿಜಕ್ಕೂ ಒಂದು ಅದ್ಭುತ ಸಾಧನೆ ಅಲ್ವಾ? ಈಗ ರಾಷ್ಟ್ರೀಯ ಸುದ್ದಿಗಳ ಕಡೆ ಗಮನ ಹರಿಸೋಣ. ಮೊದಲ ಪ್ರಶ್ನೆ ಹೀಗಿದೆ: ಆಯುಷ್ ಸುರಕ್ಷಾ ಅಂತ ಒಂದು ಪೋರ್ಟಲ್ ಇದೆ. ಇದರ ಮುಖ್ಯ ಉದ್ದೇಶವಾದರೂ ಏನು? ಉತ್ತರ ಸಿ. ತಪ್ಪು ಜಾಹೀರಾತುಗಳು ಮತ್ತು ಔಷಧದ ಅಡ್ಡಪರಿಣಾಮಗಳನ್ನು ಟ್ರ್ಯಾಕ್ ಮಾಡೋದು. ನೋಡಿ, ಆಯುಷ್ ಸಚಿವಾಲಯದ ಈ ಪ್ರಯತ್ನದ ಮುಖ್ಯ ಗುರಿ ಗ್ರಾಹಕರನ್ನ ದಾರಿ ತಪ್ಪಿಸೋ ಜಾಹೀರಾತುಗಳಿಂದ ಕಾಪಾಡೋದು. ನಾವೇ ಅಂದ್ರೆ ಸಾಮಾನ್ಯ ಜನರೇ ಈ ಪೋರ್ಟಲ್ ಮೂಲಕ ಡೈರೆಕ್ಟ್ ಆಗಿ ದೂರು ಕೊಡಬಹುದು. ಇದರಿಂದ ಔಷಧಿಗಳ ಸೇಫ್ಟಿಯನ್ನ ಖಚಿತಪಡಿಸ್ಕೊಳ್ಬಹುದು. ಈಗಾಗಲೇ 10,000ಕ್ಕೂ ಹೆಚ್ಚು ದೂರುಗಳು ದಾಖಲಾಗಿವೆ ಅಂದ್ರೆ ನೀವೇ ಯೋಚನೆ ಮಾಡಿ. ರಾಷ್ಟ್ರೀಯ ವಿಭಾಗದಲ್ಲಿ ಇನ್ನೊಂದು ಪ್ರಶ್ನೆ. ಇದು ನಮ್ಮ ದೇಶದ ರಕ್ಷಣಾ ವಲಯಕ್ಕೆ ಸಂಬಂಧಪಟ್ಟ ಒಂದು ಬಹಳ ಮುಖ್ಯವಾದ ದಿನ. ಭಾರತದಲ್ಲಿ ಆರ್ಡಿನೆನ್ಸ್ ಫ್ಯಾಕ್ಟರೀಸ್ ಡೇ ಅಥವಾ ಆಯುಧ ಕಾರ್ಖಾನೆಗಳ ದಿನವನ್ನ ಯಾವಾಗ ಆಚರಿಸ್ತಾರೆ? ಆಪ್ಷನ್ಸ್: ಜನವರಿ 26, ಆಗಸ್ಟ್ 15, ಮಾರ್ಚ್ 18 ಮತ್ತು ಅಕ್ಟೋಬರ್ 2. ಉತ್ತರ ಸಿ, ಮಾರ್ಚ್ 18. ಯಾಕಂದ್ರೆ 1801ರಲ್ಲಿ ಇದೇ ದಿನ ಪಶ್ಚಿಮ ಬಂಗಾಳದ ಕುಸಿಪುರ್ನಲ್ಲಿ ಭಾರತದ ಮೊಟ್ಟಮೊದಲ ಆಯುಧ ಕಾರ್ಖಾನೆ ಶುರುವಾಗಿದ್ದು. ನಮ್ಮ ಸಶಸ್ತ್ರ ಪಡೆಗಳಿಗೆ ಬೇಕಾದ ಗನ್, ಬುಲೆಟ್ಸ್ ಎಲ್ಲವನ್ನೂ ಈ ಕಾರ್ಖಾನೆಗಳೇ ತಯಾರಿಸೋದು. ಸೊ ಅವುಗಳ ಪಾತ್ರ ಬಹಳ ದೊಡ್ಡದು. ಇನ್ನು ಉಳಿದ ದಿನಾಂಕಗಳು ನಿಮಗೆ ಗೊತ್ತೇ ಇದೆ. ಜನವರಿ 26 ನಮ್ಮ ಗಣರಾಜ್ಯೋತ್ಸವ, ಆಗಸ್ಟ್ 15 ಸ್ವಾತಂತ್ರ್ಯ ದಿನ, ಮತ್ತೆ ಅಕ್ಟೋಬರ್ 2 ಗಾಂಧಿ ಜಯಂತಿ. ಬನ್ನಿ ಈಗ ಒಂದು ರಾಜಮಟ್ಟದ ಯೋಜನೆ ಬಗ್ಗೆ ನೋಡೋಣ. ಗೌದಾಮ ಯೋಜನೆ ಅಂತ. ಇದನ್ನ ಯಾವ ರಾಜ್ಯದಲ್ಲಿ ಶುರು ಮಾಡಿದ್ದಾರೆ? ನಿಮ್ಮ ಆಯ್ಕೆಗಳು: ಮಹಾರಾಷ್ಟ್ರ, ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ಉತ್ತರ ಪ್ರದೇಶ. ಸರಿಯಾದ ಉತ್ತರ ಸಿ, ಛತ್ತೀಸ್ಗಢ್. ಈ ಯೋಜನೆ ಕೇವಲ ಬೀದಿಯಲ್ಲಿ ಅಲಿಯೋ ಹಸುಗಳಿಗೆ ಆಶ್ರಯ ಕೊಡೋದು ಮಾತ್ರ ಅಲ್ಲ, ಬದಲಾಗಿ ಗೋಮಯ ಮತ್ತು ಗೋಮೂತ್ರದಿಂದ ಬೇರೆ ಬೇರೆ ಪ್ರಾಡಕ್ಟ್ಸ್ ಮಾಡಿ ಹಳ್ಳಿಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದು, ಜೊತೆಗೆ ಸಾವಯವ ಕೃಷಿಗೆ ಪ್ರೋತ್ಸಾಹ ಕೊಡೋದು ಕೂಡ ಇದರ ಉದ್ದೇಶ. ಇದು ಪ್ರಾಣಿ ಕಲ್ಯಾಣ ಮತ್ತು ಗ್ರಾಮೀಣ ಆರ್ಥಿಕತೆ ಎರಡನ್ನೂ ಒಟ್ಟಿಗೆ ಜೋಡಿಸೋ ಒಂದು ಒಳ್ಳೆ ಪ್ರಯತ್ನ. ಈಗ ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ, ಸ್ವಲ್ಪ ಗಮನ ಕೊಟ್ಟು ಕೇಳಿ. ಅಚನಕುಮಾರ್ ಅಮರಕಂಟಕ್ ಬಯೋಸ್ಫಿಯರ್ ರಿಸರ್ವ್ ಬಗ್ಗೆ ಇಲ್ಲಿ 3 ಹೇಳಿಕೆಗಳಿವೆ. ಇದರಲ್ಲಿ ಯಾವುದು ಸರಿ ಅಂತ ನೀವು ಕಂಡಿಡಬೇಕು. ಸರಿಯಾದ ಉತ್ತರ ಎ, ಅಂದ್ರೆ 1 ಮತ್ತು 2 ಮಾತ್ರ ಸರಿ. ಮೊದಲನೇ ಸ್ಟೇಟ್ಮೆಂಟ್ ಪ್ರಕಾರ ಇದನ್ನ 2012ರಲ್ಲಿ ಬಯೋಸ್ಫಿಯರ್ ರಿಸರ್ವ್ ಅಂತ ಘೋಷಣೆ ಮಾಡಲಾಯಿತು. ಇದು ಕರೆಕ್ಟ್. ಎರಡನೇದು, ಇದು ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ್ 2 ರಾಜ್ಯಗಳಲ್ಲಿ ಹರಡಿಕೊಂಡಿದೆ. ಇದು ಕೂಡ ಕರೆಕ್ಟ್. ಆದರೆ 3ನೇ ಹೇಳಿಕೆ ತಪ್ಪು. ಯಾಕಂದ್ರೆ ಇದು ಯುನೆಸ್ಕೋದ ಮ್ಯಾನ್ ಅಂಡ್ ಬಯೋಸ್ಫಿಯರ್ ಪ್ರೋಗ್ರಾಂ ಅಡಿಯಲ್ಲಿ 2012ರಿಂದಲೇ ಮಾನ್ಯತೆ ಪಡೆದಿದೆ. ಈ ಪ್ರದೇಶ ಹುಲಿ ಮತ್ತು ಚಿರತೆಗಳ ಪ್ರಮುಖ ವಾಸಸ್ಥಾನ ಕೂಡ ಹೌದು. ಈಗ ನಮ್ಮ ಕೊನೆಯ ವಿಭಾಗ
ಸಂಸ್ಕೃತಿ ಮತ್ತು ಹಬ್ಬಗಳು. ನಮ್ಮೆಲ್ಲರ ಬಾಲ್ಯದ ನೆನಪಾಗಿರೋ ಮುದ್ದು ಗುಬ್ಬಚ್ಚಿಗಳಿಗೆ ಒಂದು ದಿನ ಮೀಸಲಿದೆ. ಆ ವಿಶ್ವ ಗುಬ್ಬಚ್ಚಿ ದಿನವನ್ನ ಯಾವತ್ತೂ ಆಚರಿಸ್ತಾರೆ? ಉತ್ತರ ಸಿ, ಮಾರ್ಚ್ 20. ನಮ್ಮ ಸುತ್ತಮುತ್ತ ಗುಬ್ಬಚ್ಚಿಗಳ ಸಂಖ್ಯೆ ಕಡಿಮೆ ಆಗ್ತಿದೆಯಲ್ಲ, ಅದರ ಬಗ್ಗೆ ಜಾಗೃತಿ ಮೂಡಿಸೋಕೆ ಈ ದಿನವನ್ನ ಮೀಸಲಿಟ್ಟಿದ್ದಾರೆ. ಅಂದಹಾಗೆ ಇದೇ ದಿನ ಇನ್ನೊಂದು ಮುಖ್ಯವಾದ ದಿನ ಇದೆ. ಅದುವೇ ವಿಶ್ವ ಬಾಯಿ ಆರೋಗ್ಯ ದಿನ. ಇದು ನಮ್ಮ ಹಲ್ಲು ಮತ್ತೆ ಬಾಯಿಯ ಆರೋಗ್ಯದ ಪ್ರಾಮುಖ್ಯತೆಯನ್ನ ನಮಗೆ ನೆನಪಿಸುತ್ತೆ. ಈ ವಿಭಾಗದ ಕೊನೆಯ ಪ್ರಶ್ನೆ. 2 ಮುಖ್ಯವಾದ ಹೊಸ ವರ್ಷದ ಹಬ್ಬಗಳ ಬಗ್ಗೆ, ಉಗಾದಿ ಮತ್ತು ನವರೋಜ್ ಬಗ್ಗೆ ಈ 2 ಹೇಳಿಕೆಗಳಿವೆ. ಇದರಲ್ಲಿ ಯಾವುದು ಸರಿ? ಮೊದಲನೇದು, ಉಗಾದಿ ಹಿಂದೂಗಳ ಹೊಸ ವರ್ಷದ ಆರಂಭವನ್ನ ಸೂಚಿಸುತ್ತೆ. ಎರಡನೇದು, ನವರೋಜ್ ವಸಂತಕಾಲದ ಆಗಮನವನ್ನ ಸೂಚಿಸುತ್ತೆ. ಉತ್ತರ ಸಿ, 2 ಹೇಳಿಕೆಗಳು ಸರಿಯಾಗಿವೆ. ಯುಗದ ಆದಿ ಅನ್ನೋ ಪದದಿಂದ ಬಂದಿದ್ದೇ ಉಗಾದಿ. ಇದು ಚೈತ್ರ ಮಾಸದ ಮೊದಲ ದಿನ ಆಚರಿಸೋ ಹಿಂದೂಗಳ ಹೊಸ ವರ್ಷ. ಹಾಗೆ ಹೊಸ ದಿನ ಅಂತ ಅರ್ಥ ಕೊಡುವ ನವರೋಜ್ ಪಾರ್ಸಿ ಸಮುದಾಯದ ಹೊಸ ವರ್ಷದ ಸಂಕೇತ. ಇದನ್ನ ಸಾಮಾನ್ಯವಾಗಿ ಮಾರ್ಚ್ 21ರಂದು ವಸಂತ ಋತುವಿನ ಶುರುವಿನಲ್ಲಿ ಆಚರಿಸಲಾಗುತ್ತೆ. ಈ 2 ಹಬ್ಬಗಳ ಆಚರಣೆಗಳಲ್ಲಿ ತುಂಬಾ ಆಳವಾದ ಅರ್ಥ ಇದೆ. ಉಗಾದಿ ದಿನ ನಾವು ತಿನ್ನೋ ಬೇವು ಬೆಲ್ಲ ಏನಿದೆ, ಅದು ಜೀವನದಲ್ಲಿ ಬರೋ ಸುಖ ದುಃಖ ಎರಡನ್ನೂ ಸಮನಾಗಿ ಸ್ವೀಕರಿಸಬೇಕು ಅಂತ ಹೇಳುತ್ತೆ. ಅದೇ ರೀತಿ ನವರೋಜ್ ಹಬ್ಬದಲ್ಲಿ ಹಫ್ತ್ ಸೀನ್ ಅಂತ ಒಂದು ಟೇಬಲ್ ಇಡ್ತಾರೆ. ಅದರ ಮೇಲಿರೋ ಪ್ರತಿಯೊಂದು ವಸ್ತು ಕೂಡ ಸಮೃದ್ಧಿ, ಆರೋಗ್ಯ ಮತ್ತೆ ಸಂತೋಷದ ಸಂಕೇತವಾಗಿರುತ್ತೆ. ಸರಿ, ಇವತ್ತಿನ ಪ್ರಶ್ನೆಗಳನ್ನ ಮುಗಿಸೋಕ್ಕೂ ಮುಂಚೆ ಕಳೆದ ತಿಂಗಳ ಕೆಲವು ಮುಖ್ಯವಾದ ಘಟನೆಗಳನ್ನ ಒಂದು ಸಣ್ಣ ರೌಂಡಪ್ ಮಾಡೋಣ. ಮೊದಲನೇದಾಗಿ, ಭಾರತದ ಮಹತ್ವಾಕಾಂಕ್ಷಿ ಬುಲೆಟ್ ಟ್ರೈನ್ ಯೋಜನೆ ಮುಂಬೈ ಅಹಮದಾಬಾದ್ ಮಧ್ಯೆ ನಡೀತಿದೆ. ಎರಡನೇದಾಗಿ, 2023ರಲ್ಲಿ ಭಾರತ G20 ಶೃಂಗಸಭೆಯನ್ನ ಯಶಸ್ವಿಯಾಗಿ ಆಯೋಜಿಸಿತು. ಮೂರನೇದಾಗಿ, ಹುಲಿಗಳನ್ನ ಉಳಿಸೋಕೆ ಪ್ರಾಜೆಕ್ಟ್ ಟೈಗರ್ ಶುರುವಾಗಿದ್ದು 1973ರಲ್ಲಿ. ಹಾಗೆ ಇತ್ತೀಚೆಗೆ ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ನಮೀಬಿಯಾದಿಂದ ಚಿರತೆಗಳನ್ನ ತರಲಾಗಿತ್ತು. ಈ ರೀತಿ ಪ್ರಮುಖ ಪಾಯಿಂಟ್ಸನ್ನ ನೆನಪಿನಲ್ಲಿಟ್ಕೊಳ್ಳಿ. ಹೋಗೋಕ್ಕೂ ಮುಂಚೆ ನಿಮ್ಗಾಗಿ ಒಂದು ಚಾಲೆಂಜಿಂಗ್ ಪ್ರಶ್ನೆ. ಸೆಜ್ಜಿಲ್ ಅನ್ನೋ ಕ್ಷಿಪಣಿ ಯಾವ ದೇಶಕ್ಕೆ ಸೇರಿದ್ದು? ನಿಮ್ಮ ಉತ್ತರ ಏನು ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.